ಮದ್ದೂರು ತಾಲೂಕು ಕಾಡು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜವನೇಗೌಡ, ಮಾಜಿ ಸದಸ್ಯ ಶಿವಲಿಂಗಯ್ಯ, ತಮ್ಮೇಗೌಡ ಸೇರಿದಂತೆ ಹಲವರಿದ್ದರು. ಸರ್ಕಾರ ನಮ್ದು ಇದ್ದಿದ್ದು ಬರೀ 13 ತಿಂಗಳು, ಅದರಲ್ಲಿ ಅಪ್ಪಾಜಿ ಮಂತ್ರಿಗಳಾಗಿದ್ದು 11 ತಿಂಗಳು. 11 ತಿಂಗಳಲ್ಲಿ ನಮಗೆ ಹೆಚ್ಚು ಕಡಿಮೆ ನಮ್ಮ ಶಿವರಾಮೇಗೌಡರು ಚುನಾವಣೆ, ನಮ್ಮ ಟೌನ್ ಮುನ್ಸಿಪಲ್ ಚುನಾವಣೆ ಮತ್ತು ನಿಖಿಲಣ್ಣ ಚುನಾವಣೆ ಅಂತ ಅದರೊಳಗಡೆ 4-5 ತಿಂಗಳು ನಮಗೆ ಬರೀ ನೀತಿ ಸಮಿತಿ ಎಲ್ಲ ಹೋಯಿತು. ಅಪ್ಪಾಜಿ ಕೈ ಹಿಡಿದು ಏನೋ ಕೆಲಸ ಮಾಡಬೇಕು ಅಂತ ಆವಾಗ ಮಂತ್ರಿಗಳಾಗಿ ಬರೀ 5-6 ತಿಂಗಳು ಮಾತ್ರ ಅಪ್ಪಾಜಿ ಕೆಲಸ ಮಾಡೋಕ್ಕಾಗಿದ್ದು. ಅದಾದಮೇಲೂ ಕುಮಾರಣ್ಣ ಕೊಟ್ಟಂಥ 7,800 ಕೋಟಿ ರೂಪಾಯಿ ಏನು ಅನುದಾನ ಮಂಡ್ಯ ಜಿಲ್ಲೆಗೆ ಕೊಟ್ಟರು, ಅದನ್ನ ಬಂದಂಥ BJP ಸರ್ಕಾರ ಕಿತ್ಕೊಂಡು ತಗೊಂಡೋಗಿ ಬೇರೆ ಕಡೆಗೆ ಹಾಕೊಂಡ್ರು. ಅದರಲ್ಲೂ ಹೋರಾಟ ಮಾಡಿ ವಿಶೇಷವಾಗಿ ಏನೋ ಯಡಿಯೂರಪ್ಪ ಸಾಹೇಬ್ರ ಜೊತೆ ಇದ್ದಂಥ ಬಾಂಧವ್ಯ ಮತ್ತು ಅವರ ಏನು ಅವರು ಒಟ್ಟಿಗೆ ಓದಿದ್ರು ಒಡನಾಟದಿಂದ, ಅದರಿಂದ ನಮ್ಮ ಮದ್ದೂರು ತಾಲೂಕು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಕಂಡಂಥ ಕ್ಷೇತ್ರ ನಮ್ಮ ಮದ್ದೂರು ತಾಲೂಕು. ಇದು ನನ್ನ ಮಕ್ಕಳನ್ನ, ಮರಿನ, ಮೊಮ್ಮಕ್ಕಳನ್ನ, ಹೆಂಡ್ತಿನ ಎಲ್ಲರನ್ನೂ ಮುಟ್ಟಿ ಕ್ಷೇತ್ರದಲ್ಲವ್ರೆ. ಸರಿನಾ? ಯಾರೂ ಬೆಟ್ ಮಾಡಿದಾರೆ ರಾಜಕಾರಣ ಮಾಡ್ಕೊಂಬಂದವ್ರೆ. ಇದು ಈಗ ಅವ್ರಿಗೆ ಹೆಚ್ಚು ಕಡಿಮೆ ಇವಾಗ 80 ವರ್ಷ. ಇದು ಕಡೆ ಚುನಾವಣೆನೇ. ಅದರಿಂದ ಈ ಕಡೆ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಳೆದ ಬಾರಿ ಏನು ನಮಗೆ ಆಗಿತ್ತು ಅಂದರೆ ರಾಜ್ಯದಲ್ಲಿ ನೀವೆಲ್ಲ ಸಹಕಾರ ಕೊಡಲಾಗೆ 4ನೇ ಅತ್ಯಂತ ಹೆಚ್ಚಿನ ಮತ ಪಡೆದಂಥವ್ರು ಅಪ್ಪಾಜಿ 63,000 ಮತಗಳಿಂದ ಅಪ್ಪಾಜಿ ಗೆದ್ದಂಥವ್ರು. ಅದನ್ನು ಉಳಿಸ್ಕೊಂಡವ್ರೆ. ಈ ಬಾರಿನೂ ಅಷ್ಟೇ ಖಂಡಿತವಾಗ್ಲೂ ನೀವೆಲ್ಲ ನೋಡ್ತಾ ಇದ್ದೀರಿ, ಟಿ ವಿಲೂ ನೋಡ್ತಾ ಇದ್ದೀರಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಿ. ಈ ಬರೋಂಥ ಸರ್ಕಾರ ಖಂಡಿತವಾಗ್ಲೂ ಕುಮಾರಣ್ಣವ್ರ ಸರ್ಕಾರ ಈ ಸದೃಢವಾದ ಸರ್ಕಾರ, 5 ವರ್ಷದ ಸರ್ಕಾರ ಬರ್ತದೆ. ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನಿದೆ ಅಭಿವೃದ್ಧಿಗೆ ಒಳ್ಳೆ ಒತ್ತಾಗ್ತದೆ. ಅದನ್ನ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇದು ಕಡೆ ಚುನಾವಣೆ ಹೆಚ್ಚು ಕಡಿಮೆ ದೇವೇಗೌಡರದು ಇವತ್ತೊಂದು ದಿನ ಅವರು 92-93 ವಯಸ್ಸು. ಕುಮಾರಣ್ಣವ್ರದ್ದು ಎಲ್ಲ ಕಡೆ ಚುನಾವಣೆಗೆ ಬಂದು ಒಂದು